ಹೇ ಗಾಯ್ಸ್, ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಹೊರಟಿರೋದು ಒಂದು ಇಂಪಾರ್ಟೆಂಟ್ ಕೆಲಸ, ತುಂಬ ದಿವಸದಿಂದ ಮಾಡಬೇಕು ಅಂತ ಹೊರಟಿದ್ದೆ. ಅದನ್ನ ಮುಗಿಸೋಣ ಇವತ್ತು ಆ ಕೆಲಸನ ಅಂತ ಹೊರಟಿದ್ದೀನಿ. ಹಾಗೆ ಆನ್ ದ ವೇ ನನ್ನ ಫೇವ್ರೆಟ್ ಮಾವಿನಕಾಯಿ ಸಿಕ್ಕಿದೆ. ಸೊ ಟೈಮ್ ಪಾಸ್ಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ಎಲ್ಲಿ ಹೊರಟಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಪಯಣ ಇವತ್ತು ಚಾಮರಾಜನಗರ ಕಡೆಗೆ. ಏನಕ್ಕಪ್ಪ ಚಾಮರಾಜನಗರಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಂದರೆ, ನಾನು ಪಾಸ್ಪೋರ್ಟ್ ತುಂಬ ದಿವಸದಿಂದ ಮಾಡಿಸ್ಕೋಬೇಕು ಅಂತ ಇದ್ದೆ, ಮಾಡಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಹಂಗೆ ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕಿದ್ದೆ. ನಾನು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ನಾನು ಚೂಸ್ ಮಾಡಿದ್ದು ಚಾಮರಾಜನಗರ. ನಮಗೆ ಬೇಗ ಸಿಗಬೇಕು ಅಂತ ನಾನು ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡಿಗೆ ಮಾಡಿಸಿದಾಗ ಅದು ಬೇಗ ಸಿಕ್ಕಿತ್ತು ಚಾಮರಾಜನಗರದಲ್ಲಿ ಮಾಡಿಸಿದ್ದಕ್ಕೆ. ಸೊ ನಾನು ಚಾಮರಾಜನಗರನೇ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಹಂಗೆ ಟೈಮ್ ಪಾಸ್ಗೆ ಇದು ನನ್ನ ಫೇವ್ರೆಟ್ ಮಾವಿನಕಾಯಿ ತಿಂದ್ಕೊಂಡು ಹೋಗ್ತಾಯಿದ್ದೀನಿ. ಚಾಮರಾಜನಗರ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫುಲ್ಲು ಗ್ರೀನರಿ ಕಾಣಿಸ್ತಾ ಇದೆ. ಫುಲ್ಲು ಗದ್ದೆಗಳು, ಭತ್ತ ಬೆಳೆದಿದ್ದಾರೆ, ತೆಂಗಿನ ಗಿಡಗಳು, ತುಂಬ ಚೆನ್ನಾಗಿ ಕಣ್ಣಿಗೆ ತಂಪು ನೀಡ್ತಾಯಿತ್ತು. ಗ್ರೀನರಿ ಅಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ನಾವಿನ್ನೇನೋ ಚಾಮರಾಜನಗರಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ನೀವು ವೆಲ್ಕಮ್ ಬೋರ್ಡ್ ನೋಡ್ಬೋದು. ಸೊ ನಾವು ಎಂಟ್ರಿ ಆದ್ವಿ ಚಾಮರಾಜನಗರಕ್ಕೆ. ಆ್ಯಂಡ್ ಜೆರಾಕ್ಸ್ ಕಾಪಿಗಳು ತೊಗೊಂಡೋಗಿರಲಿಲ್ಲ, ಯಾಕಂದರೆ ಅಲ್ಲೇ ಒಂದು ಶಾಪ್ ಇದೆ. ಅಲ್ಲಿ ಒಬ್ಬರು ಲಾಸ್ಟ್ ಟೈಮ್ ಹೇಳಿದರು, ಆ ಶಾಪ್ ಓನರು, ನೀವು ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದರೆ ಇಲ್ಲಿ ಜೆರಾಕ್ಸು ಏನೋ ವೈಟ್ ಪೇಪರ್ ಇಟ್ಬಿಟ್ಟು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನ ಜೆರಾಕ್ಸ್ ಮಾಡಿಕೊಡ್ತಾರೆ. ಅದನ್ನ ಮಾತ್ರ ಅಲ್ಲಿ ಅಪ್ರೂವಲ್ ಮಾಡೋದು, ಇಲ್ಲಾಂದರೆ ಅಪ್ರೂವಲ್ ಮಾಡಲ್ಲ ಅಂತ ಹೇಳಿದರು. ಸೊ ಅವ್ರ ಮಾತು ನಂಬಿ ನಾವು ಅವ್ರ ಹತ್ರನೇ ಜೆರಾಕ್ಸ್ ಮಾಡಿಸಿ, ಏನೋ ಒಂದು ವೈಟ್ ಪೇಪರ್ ಇಟ್ಬಿಟ್ಟು ಜೆರಾಕ್ಸ್ ಮಾಡ್ತಾರೆ ಅಲ್ಲಿ. ಆ ಥರ ಮಾಡಿಸಿದ್ರೆ ಅವರು ಅಪ್ರೂವ್ ಮಾಡೋದು ಅಲ್ಲಿ ಪಾಸ್ಪೋರ್ಟ್ ಆಫೀಸಲ್ಲಿ ಅಂತ ಹೇಳಿದರು. ಸೊ ನಾವು ಅದೇ ಥರ ನನ್ನ ಹಸ್ಬೆಂಡಿಗೆ ಮಾಡಿಸ್ಬೇಕೆ ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಹೋಗಿದ್ವಲ್ಲ, ಆಗ ಆ ಶಾಪ್ ಓನರ್ ಹತ್ರ ಹೇಳಿದರು. ಸೊ ಅದೇ ಶಾಪ್ನ ನಾವು ಹುಡ್ಕೊಂಡು ಹೋಗ್ತಾಯಿದ್ವಿ. ನಾನು ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಜೆರಾಕ್ಸ್ಗೆ ಪ್ಯಾನ್ ಕಾರ್ಡ್ ಮತ್ತು ಇನ್ನೇನೇನು ಡೀಟೇಲ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಅದೇ ಥರ ವೈಟ್ ಶೀಟ್ ಒಂದು ಇಟ್ಬಿಟ್ಟು ಆಮೇಲೆ ಜೆರಾಕ್ಸ್ ಮಾಡಿಕೊಡ್ತಾರೆ. ಸೊ ಅರ್ಜೆಂಟಾಗಿ ಏನು ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋದಿರಲಿಲ್ಲ. ಬಟ್ ನನ್ನ ಹತ್ರನೂ ಪಾಸ್ಪೋರ್ಟ್ ಇದೆ, ಯಾವಾಗ ಬೇಕಾದ್ರೆ ಆವಾಗ ಒಂದು ಟ್ರಿಪ್ ಹೋಗ್ಬೋದಲ್ಲ ಅಂತ ಇರಲಿ ಯಾಕುವೆ ಅಂತ ಮಾಡಿಸ್ಕೊಂಡಿದ್ದೀನಿ. ಸೊ ಪಾಸ್ಪೋರ್ಟ್ ಆಫೀಸ್ ಬಂತು. ನಾವು ರೀಚ್ ಆಗಿದ್ದು 1:30 ಹಂಗೆ ರೀಚ್ ಆದ್ವಿ ಪಾಸ್ಪೋರ್ಟ್ ಆಫೀಸ್ಗೆ. ಇದು ಚಾಮರಾಜನಗರ ಪಾಸ್ಪೋರ್ಟ್ ಆಫೀಸ್. ಸೊ ನಾನು ಒಳಗೋಗಿ ಕೇಳ್ಕೊಂಬಂದೆ. ಅವ್ರು ಹೇಳಿದ್ರು, ನಿಮ್ಮದು 3 o'clock ಅಲ್ವಾ ಅಪಾಯಿಂಟ್ಮೆಂಟ್ ಇರೋದು, ಸೊ ಇವಾಗಲೇ ಹೋಗಿ ಊಟ ಮಾಡ್ಕೊಂಬಂದ್ಬಿಡಿ, ನೆಕ್ಸ್ಟು 3 ಗಂಟೆಗೆ ಕ್ಲೋಸ್ ಆಗುತ್ತೆ, ಅಷ್ಟರಲ್ಲಿ ಬಂದುಬಿಡಿ ಅಂತ ಹೇಳಿದ್ರು. ಸೊ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ವಾಪಸ್ ನಾವು ಊಟ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ನಾನು ನನ್ನ ಜೊತೆ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬಂದಿದ್ದರು. ಸೊ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿಕೊಂಡು ಬೆಸ್ಟ್ ರೆಸ್ಟೋರೆಂಟ್ ಯಾವುದಿದೆ ಚಾಮರಾಜನಗರದಲ್ಲಿ ಅಂತ ಸರ್ಚ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಅಲ್ಲಿ ನನಗೆ ಸಿಕ್ಕಿದ್ದು ಅಷ್ಟು ಪಾಸ್ಪೋರ್ಟ್ ಆಫೀಸ್ಗೆ ಹತ್ರ ಇಲ್ಲ, ಇದು ಸ್ವಲ್ಪ ದೂರನೇ ಇದೆ. ಆ್ಯಂಡ್ ಟ್ರಾಫಿಕ್ ತುಂಬ ಸಖತ್ತಿತ್ತು ಅವತ್ತು. ವಾಪಸ್ ಬೇಗ ಬರಬೇಕಾಗಿತ್ತು ನಾವು. 3 o'clockಗೆ ಫುಡ್ಡೆಲ್ಲ ಬೇಗ ಕೊಡ್ತಾರಾ ಅಂತ ಎಲ್ಲ ಡೌಟ್ ಇತ್ತು. ಅಂದರೂ ಏನೋ ಒಂದು ಧೈರ್ಯ ಮಾಡಿ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಸರ್ಚ್ ಮಾಡಿದೆ. ಆವಾಗ ನನಗೆ ಸಿಕ್ಕಿದ್ದೆ ಮಾಯಾ ರೆಸ್ಟೋರೆಂಟ್ ಅಂತ. ಸೊ ಆ ಕಡೆ ಹೊರಟಿದ್ದೀವಿ ನಾವು, ನಮ್ಮ ಪಯಣ. ಆ್ಯಂಡ್ ದಿಸ್ ಇಸ್ ಬಸ್ ಸ್ಟ್ಯಾಂಡ್ ಚಾಮರಾಜನಗರ ಬಸ್ ಸ್ಟ್ಯಾಂಡ್. ಅದು ಬಂದು ನೋಡಿ, ಇದೇ ಮಾಯಾ ರೆಸ್ಟೋರೆಂಟ್ ಇದಿರೋದು ಚಾಮರಾಜನಗರದಲ್ಲಿ. ಫುಡ್ ಹೇಗಿದೆ ಅಂತ ನನಗೂ ಹೋದ್ಮೇಲೆ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ಗಾರ್ಡನ್ ಆಗಿ ಮೈಸೂರಲ್ಲಿ ಯಾವ ಥರ ಇದೆ ರೆಸ್ಟೋರೆಂಟ್ ಅದೇ ಟೈಪಲ್ಲಿ ಫುಲ್ ಗಾರ್ಡನ್ ಏರಿಯಾ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಅವತ್ತೇನೋ ಪಾರ್ಟಿ ನಡೀತಿತ್ತು ಆ್ಯಕ್ಚುಲಿ ಆ ಹೋಟೆಲಲ್ಲಿ. ಯಾರು ಲೇಡೀಸೇ ಅಷ್ಟಿರಲಿಲ್ಲ, ಎಲ್ಲ ಜೆಂಟ್ಸ್ ಇದ್ದರು. ಸೊ ಹೆಂಗಿರುತ್ತಪ್ಪ ಏನು
ಆಚೆ ಕಡೆಯಿಂದೆಲ್ಲ ಚೆನ್ನಾಗಿದೆ, ಫುಡ್ ಹೆಂಗಿರುತ್ತೆ ಅಂತ ಫುಲ್ ಡೌಟಲ್ಲಿ ಹೋದ್ವಿ ಒಳಗಡೆ. ಆರ್ಡರ್ ಮಾಡಿ ಸ್ವಲ್ಪ ಬೇಗನೆ ತಂದುಕೊಟ್ರು. ನಾವು ಹೇಳಿದ್ವಿ ಈ ಥರ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೇಕಂತ. ಸೊ ಬಂತು ನೋಡಿ, ಇದು ನಾನ್ ವೆಜ್ ಮೀಲ್ಸ್ ತೊಗೊಂಡಿದ್ವಿ 2, ನಮ್ಮಮ್ಮ ವೆಜ್ ಮೀಲ್ಸ್ ತೊಗೊಂಡಿದ್ವಿ. ಫುಡ್ ಬಗ್ಗೆ ಹೇಳಬೇಕು ಅಂದರೆ ಸಖತ್ತಾಗಿತ್ತು. ಫುಡ್ ತಿಂದ್ಬಿಟ್ಟು ನನಗೆ ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಬಂದಿದ್ದು ನೆನಪೇ ಮರ್ತೋಗಿದೆ, ಅಷ್ಟು ಚೆನ್ನಾಗಿತ್ತು. ಸೊ ಚಾಮರಾಜನಗರದ ಕಡೆಗೆ ಹೋದಾಗ ಈ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿ, ಮಾಯಾ ಗಾರ್ಡನ್ ರೆಸ್ಟೋರೆಂಟ್ ಅಂತ. ಸೊ ನಾನು ಆಫೀಸ್ ಒಳಗೆ ಹೋಗಿ ಪ್ರೊಸೀಜರ್ ಎಲ್ಲ ಮುಗಿಸಿ ನಂದು ಅಪ್ರೂವಲ್ ಆಯಿತು. ಇವಾಗ ಮನೆ ಕಡೆ ಪಯಣ. ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಒಂದು ಈ ಟೈಮ್ಗೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಅಲ್ಲಿ ವೆರಿಫಿಕೇಷನ್ ಮಾಡ್ತಾರೆ. ಸೊ ಇದು ನೆಕ್ಸ್ಟ್ ಪ್ರೊಸೀಜರ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್.